ಪೂಜ್ಯ ರಾಮದೇವ ಮಹಾರಾಜರನ್ನ, ಆಚಾರ್ಯವರನ್ನ, ಬವರ್ಲಾಲ್ ಗುರುಜಿಯವರನ್ನ ಎಲ್ಲ ಯೋಗ ಮುನಿಗಳನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಏತಿದ್ದನ್ನು ನೇರವಾಗಿರಬೇಕು, ಕುತ್ತಿಯ ನೇರವಾಗಿರಬೇಕು, ಚಿನ್ಮುದ್ರೆ ಅಥವಾ ಧ್ಯಾನ ಮುದ್ರೆಯಲ್ಲಿ ಈ ರೀತಿ ಕೂತಿರಬೇಕು. ಈಗ ಅ ಓಂ ಮೂರು ಅಕ್ಷರಗಳ ಓಂಕಾರವನ್ನು 3 ಸಲ ಓಂಕಾರವನ್ನು ಮಾಡೋಣ. ಉಸಿರನ್ನು ತೆಗೆದುಕೊಳ್ಳಿ. ಸ್ವಲ್ಪ ಜಾಯಿನ್ ಮಾಡೋಣ. ಇದಕ್ಕೆ ಈಗ ಖುಷಿಯಾಗಿ ಇಷ್ಟಪಟ್ಟು ಆನಂದವಾಗಿ ಜಾಯಿನ್ ಮಾಡೋದು. ಆಮೇಲೆ ತೆಗಳನ್ನು ಚೈ
나르고. 다시 체인. 이제 뭔가? 체인. 체인. 이게 설계도 체인. 체인. 이거 이렇게. 체인. 이게 뭐로? 빠졌다. 여기다가 주시. 체인. 이게 따라 이거는 melody. Melody what call melody. क्या करेंगे melody. ठीक है? 체인. 이게 ಈಗ ಸ್ವಲ್ಪ ಸೂಕ್ಷ್ಮಗಳನ್ನು ಮಾಡೋಣ. ಮೊಣಕಾಲುಗಳನ್ನು ಮೇಲೆ ಈ ರೀತಿ ನಿಧಾನಕ್ಕೆ ಡಿಟೆಕ್ಟ್ ಮಾಡೋದು. ಇದು ಮಾಡೋದ್ರಿಂದ ಮೊಣಕಾಲು ಕೀಲುಗಳು ನಿವಾರಣೆ ಆಗ್ತದೆ. ಹಾಗಾಗಿ
ನಡುವೆ ಇಟ್ಟು ನಡುವೆ ನೋವು ನಿವಾರಣೆ ಮಾಡಿ ಬೊಜ್ಜು ಕಡಿತದ ಈಗ ಪಾದಹಸ್ತಾಸನ ಮಾಡೋಣ. ಎರಡೂ ಕೈಗಳು ಭುಜದ ಸಮಾಂತರವಾಗಬೇಕು. ನಮ್ಮ ದೃಷ್ಟಿ ಎದುರುಗಡೆ ಈ ರೀತಿ ಭುಜದ ಸಮಾಂತರವಾಗಬೇಕು. ಈ ರೀತಿ ಕೈಗಳು ಎದುರುಗಡೆ ಇರಬೇಕು. ಅವನ ಅದೇ ಕೈಗಳನ್ನು ಮುದ್ದು ಚಾಸ್ತಾ ಎರಡೂ ಕೈಗಳು ಪಾದದ ಬರಬೇಕು. ಕಾಲುಗಳು ಬಗ್ಗಿಸಬಾರ್ದು, ಮಡಚಬಾರ್ದು. ನಮ್ಮ ಸಾಧನ ಏನು ಮಾಡ್ತಾರೆ ಪ್ರಯತ್ನ ಮಾಡಬೇಕು. ಎರಡೂ ಕಾಲು ತುಳಿದು ಹಾಗೆ ಈಗ ಅರ್ಧ ಚಕ್ರಾಸನ ಈ ಕೈ ಹಿಡ್ಕೊಂಡು ನಿಮ್ಮ ಶಕ್ತಿ ಅನುಸಾರ ಸಾಧನ ಕೂಡಿಸಿ ಇದಾದರೆ ನಿಮ್ಮ ಅನುಸಾರವಾಗಿ ನಿಮ್ಮ ಶಕ್ತಿ ಅನುಸಾರ ಮಾಡಿ ಇದು ಅರ್ಧ ಚಕ್ರಾಸನ ನೋಡಿ. ಇದು ಮಾಡೋದ್ರಿಂದ ಈ ಬೊಜ್ಜು ಕಡಿಮೆ ಆಗ್ತದೆ ಮತ್ತು ಆಗ್ತದೆ. ಅಷ್ಟೇ ಅದರ ವೇಟ್ನೂ ಕಡಿಮೆ ಆಗ್ತದೆ. ಈಗ ತಾಳಾಸನ ಮಾಡಬೇಕು. ಎರಡೂ ಕೈಗಳ ಈ ರೀತಿ ಹಾಕಬೇಕು. ಈ ರೀತಿ ಮುಂದೆ ಚಾಲು ನಿಧಾನ ಮೇಲ್ಗಡೆ ಹಾಕಬೇಕು. ಯಾವ ಕೈ ಮೇಲೆ ಶಕ್ತಿ ಹಾಕಬೇಕು, ಮೇಲ್ಗಡೆ ಎತ್ತಾಗಬೇಕು, ಮೇಲ್ಗಡೆ ಹಾಕಬೇಕು. ಎಷ್ಟು ಹಾಕಬೇಕು ಮೇಲ್ಗಡೆ ಎತ್ತು. ಈಗಷ್ಟೇ ಕೈಗಳಿಗೆ ಎರಡೂ ಕೈಗಳು ಇಳಿತಾಗಿರಬೇಕು. ನೋಡಿ ಆ ಸಮಾನದಿಂದ ಇದ್ದಿದ್ದ ಬೇಕಾಗ್ತದೆ. ಅದೆಲ್ಲೂ ಸ್ಮರಣಶಕ್ತಿ ವಿದ್ಯಾರ್ಥಿಗಳು ಸ್ಮರಣಶಕ್ತಿ ಜಾಸ್ತಿ ಆಗ್ತದೆ. ಇಷ್ಟ ಈಗ ವೃಕ್ಷಾಸನ ಮಾಡೋಣ. ವೃಕ್ಷಾಸನ ಮಾಡೋಣ. ಈಗ ವೃಕ್ಷಾಸನ ಮಾಡೋಣ. ಎಡಗಾಲನ್ನು ಎತ್ತಿ ಬಲಗಾಲ ಹೊಡೆಯಬೇಕು. ನಿಧಾನವಾಗಿ ನಿಮ್ಮ ಈ ರೀತಿ ನಿಧಾನವಾಗಿ
ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರಗಳ 12 ಹೆಸರುಗಳನ್ನು ಹೇಳ್ತಾ ಮಂತ್ರದೊಂದಿಗೆ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಈ ರೀತಿ ಸೂರ್ಯ ನಮಸ್ಕಾರ ಏನಾಗಿದೆ ಈಗ ಓಂ ಮಿತ್ರಾಯ ನಮಃ, ಓಂ ಮಿತ್ರಾಯ ನಮಃ, ಓಂ ರವೇ ನಮಃ, ಓಂ ರವೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನುವೇ ನಮಃ, ಓಂ ಭಾನುವೇ ನಮಃ, ಓಂ ಖಗಾಯ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಅರ್ಚೇ ನಮಃ, ಓಂ ಅರ್ಚೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಸವಿತ್ರೇ ನಮಃ, ಓಂ ವತ್ತಾಯ ನಮಃ, ಓಂ ವತ್ತಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಸವಿತ್ರ ಶ್ರೀ ಸೂರ್ಯನಾರಾಯ ನಮಃ, ಓಂ ಶ್ರೀ ಸವಿತ್ರ ಸೂರ್ಯನಾರಾಯ ನಮಃ. ಇನ್ನೊಂದು ಸಲ ಸೂರ್ಯ ನಮಸ್ಕಾರದ ಆಸನಗಳ ಹೆಸರು ಹೇಳ್ತಾ ಇನ್ನೊಂದು ಸಲ ಮಾಡೋಣ. ಇನ್ನೊಮ್ಮೆ ಎಲ್ಲರೂ ಇದನ್ನ ಒಂದು 5 ಸಲ ಮಾಡಬೇಕು. ನಾನು ಟೈಮರ್ ಹೋಗೋದ್ರಿಂದ ನಾನು 2 ಸಲ ಮಾಡ್ಕೊಳ್ತು. ಓಂ ಪ್ರಣವಾಸನ, ಉದ್ವಸ್ತಾಸನ, ಪಾದಹಸ್ತಾಸನ, ದಕ್ಷಿಣ ಹಸ್ತ ಸಂಚಾಲನಾಸನ, ಪರ್ವತಾಸನ. ಬೆಂಬಲಿನ ಕೂತಿರಬೇಕು. ನಮ್ಮ ದೃಷ್ಟಿ ನೋಡ್ತಾ ಇರಬೇಕು. ಅಷ್ಟಾಂಗಾಸನ, ಭುಜಂಗಾಸನ, ನಮ್ಮ ದೃಷ್ಟಿಯಿಂದ ಬೆಳೆಯಿದೆ. ಮತ್ತೆ ಪರ್ವತಾಸನ, ವಾಮಸ್ವ ಸಂಚಾಲನಾಸನ, ಪಾದಹಸ್ತಾಸನ, ಉದ್ವಸ್ತಾಸನ, ಪ್ರಣವಾಸನ, ವಿಶ್ರಾಮ. ಈಗ ನಿಧಾನ ಕೆಳಗಡೆ ಹೋಗೋಣ. ಕೆಳಗೆ ಕೂತು ಮಾಡುವಂಥ ಆಸನಗಳನ್ನು ಮಾಡೋಣ. ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಎರಡೂ ಕಾಲವನ್ನು ಹೊರಗಡೆ, ಎರಡೂ ಕೈಗಳ ಹಿಂದುಗಡೆ ಇರಲಿ. ಈ ರೀತಿ ಇರುತ್ತೆ. ರಿಲ್ಯಾಕ್ಸ್ ಆಗಿ ರೋಟೇಟ್ ಮಾಡಿ. ಈ ರೋಟೇಟ್ ಮಾಡೋದ್ರಿಂದ ಮೊಣಕಾಲು ಕೀಲು ನೋವನ್ನು ಮಾಡಿ. ಅಲ್ಲಿ
ಇದು ಇದೇನು ಮಾಡಬೇಕು? ಅರ್ಧ ಮಚ್ಚೇಂದ್ರಾಸನ. ಅರ್ಧ ಮಚ್ಚೇಂದ್ರಾಸನ ಮಾಡೋದ್ರಿಂದ ಏನಾಗುತ್ತೆ? ನಮ್ಮ ಸಕ್ಕರೆ ಕಾಯಿಲೆ ಒಳ್ಳೆಯ ಆಸನ. ಅರ್ಜುನ ಇದೇ ರೀತಿ ಎಡಗಾಲ ನೀರು ತರಬೇಕು, ಬಲಗಾಲ ನೀರು ತರಬೇಕು. ಇದು ಅರ್ಧ ಮಚ್ಚೇಂದ್ರಾಸನ ಮಾಡಬೇಕು. ನೋಡಿ, ಬಲಗಾಲನ ಎಡಗಾಲ ತಿನ್ನಿಸ್ಕೋಬೇಕು, ನೀರು ತರಬೇಕು. ಈ ಕೈ ಒತ್ತಬೇಕು, ಹಿಂಗೆ ಒತ್ತಿ ಏನು ಮಾಡಬೇಕು? ಈ ಒತ್ತಿ ಏನು ಮಾಡಬೇಕು? ಈ ರೀತಿ ಇಳ್ತಾರೆ. ಆಗ ಹಿಂಗೆ ಮಾಡಬೇಕು. ನೋಡಿ, ಇದನ್ನು ಮಾಡೋದ್ರಿಂದ ಎಡೆಗಳ ಏನು ಚಿಕ್ಕ ಕಫ, ವಾತ, ಅಸ್ತಮ ಇವುಗಳ ನಿವಾರಣೆ, BP, ಶುಗರ್, ಸಕ್ಕರೆ ಕಾಯಿಲೆ, ಮಧುಮೇಹ ಎಲ್ಲಗಳ ನಿವಾರಣೆ ಆಗುವಂಥ ಒಂದು ಒಳ್ಳೆಯ ಆಸನ. ಇದರಿಂದ ಬಹಳಷ್ಟು ಲಾಭಗಳು ಸಿಗ್ತಾವೆ. ಈಗ ರಿವರ್ಸ್, ಎಡಗಾಲ ಮಡಿಚಿ ಬಲಗಾಲ ತೆಗಿತಿರಬೇಕು, ಬಲಗಾಲ ಎಡಗಾಲಿನ ಮೊಣಕಾಲ ತರಬೇಕು. ಈ ಕೈಗಳನ್ನ ತರಬೇಕು, ಬಲಗೈಯಿಂದ ಬರ್ತದೆ ಅದಕ್ಕೆ ಇಲ್ಲಿ ಬರಬೇಕು. ನೋಡಿ, ಈ ಆಸನ ಮಾಡೋದ್ರಿಂದ ಮಧುಮೇಹಗಳಿಗೆ ಒಳ್ಳೆಯ ಆಸನ ಇದೆ. ಬಜ್ಜು ಕಡಿಮೆ ಆಗುತ್ತೆ, ವೇಟ್ ಕಡಿಮೆ ಆಗುತ್ತೆ. ನಿಮ್ಮಲ್ಲಿರುವಂಥ ಏನೇನು ವಿಚಾರಗಳೆಲ್ಲ ನೆಟ್ಟು ಈಗ ವಜ್ರಾಸನ ಸ್ಥಿತಿ ಬರಬೇಕಾದ್ರೆ ಏನು ಮಾಡಬೇಕು? ಬಲಗಾಲನ ಮಡಿಸಿ, ಈ ರೀತಿ ಬಲಗಾಲ ಮಡಿಸಿ, ಆಗ ಈ ಕಡೆ ಕೈಗಳು ನೋಡಿ. ವಜ್ರಾಸನ ಕುಂದ್ರಿ, ಈ ರೀತಿ ವಜ್ರಾಸನ ಕುಂದ್ರಿ ಕೊಂಡ್ರಿ. ಆಮೇಲೆ ಮಂಡೂಕಾಸನ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ, ಮಧುಮೇಹ, ಶುಗರ್ದವರಿಗೆ ಒಳ್ಳೆಯ ಆಸನ. ಈ ರೀತಿ ಎದೆ ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ನಮ್ಮ ಎದೆ ತುಡಿ ತಾಗಿರಬೇಕು. ನಮ್ಮ ದೃಷ್ಟಿ ಸ್ವಲ್ಪ ಮೇಲ್ಗಡೆ ಇರಬೇಕು. ಈ ರೀತಿ ಹೆಚ್ಚೆಚ್ಚಿಗೆ ಆಸನದಲ್ಲಿ ನಿಲ್ಲಬೇಕು. ಇದು ಸಕ್ಕರೆ ಕಾಯಿಲೆಗೆ ಒಳ್ಳೆಯ ಪರಿಣಾಮ ಕೊಡ್ತದೆ. ನಿಮಗೆ ಯಾವಾಗ ತ್ರಾಸ ಅನಿಸುತ್ತೆ ಮತ್ತು ಉಸಿರನ್ನು ತೆಗೆದುಕೊಂಡ ಮೇಲ್ಗಡೆ ಬರಬೇಕು. ಆಗ ಎಡ ಹಸ್ತವನ್ನು ಬಲ ಹಸ್ತದ ಮೇಲೆ ಈ ರೀತಿ. ಇದು ಎರಡ ಪ್ರಕಾರದ ಮುಂದೂಕಾಸನದಲ್ಲಿ ಎರಡನೇ. ಈ ರೀತಿ ಕಿಬ್ಬಟ್ಟು ಒಳಗೆ ಬರಬೇಕು. ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ನಮ್ಮ ಎದೆ ಭಾಗ ತಾಗಿರಬೇಕು. ನಮ್ಮ ದೃಷ್ಟಿಯಲ್ಲಿ ಇರಬೇಕು. ಇನ್ನು ಗೋಮುಖಾಸನ ಏನಾಗ್ತದೆ? ಬಲಗಾಲನ ಈ ರೀತಿ ಹೋಗ್ಬೇಕು. ಈ ಕಾಲನ್ನ ತುಂಬಿಡ್ಬೇಕು, ಎಡಗಾಲಿನ ತುಂಬಿಡ್ಬೇಕು. ಈ ರೀತಿ ಯಾವ ಕಾಲ ಮೇಲ್ಗಡೆ ಜೀವನ ಏನು ಮಾಡ್ತೀವಿ? ಯಾವ ಕಾಲ ಮೇಲೆ ಇರ್ತೀವಿ ಆ ಕೈ ಮೇಲ್ಗಡೆ ಇರ್ತೀವಿ. ಈ ರೀತಿ ಹಿಂದೆ ಲಾಕ್ ಹೋಗ್ಬೇಕು. ಈ ರೀತಿ ನೋಡಿ. ಇದನ್ನು ಮಾಡೋದ್ರಿಂದ ಕುತ್ತಿಗೆ ನೋವು, ಸ್ಪೊಂಡಲೈಸಿಸ್ ಮತ್ತು ಎದೆಯ ಭಾಗ ಅಗಲ. ಹೆಚ್ಚೆಚ್ಚಿಗೆ ಇದೇ ಸ್ಥಿತಿಯಲ್ಲಿ ನೀವು ಒಳ್ಳೆಯ ಪರಿಣಾಮ ಕೊಡಿ. ಇದು
ರಿವರ್ಸ್ ಮಾಡಿ. ಎಡಗಾಲನ್ನು ಎಳೆದುಕೊಂಡು ಬಲಗಾಲನ್ನು ಎಡಗಾಲನ್ನು ಬಲಗಾಲ ಮಾಡಿ ಈ ರೀತಿ ಎಡಗೈನ ಮೇಲ್ಗಡೆ ಎಡಗಾಲ ಮೇಲ್ಗಡೆ ಈಗ ಶಶಾಂಕಾಸನ. ಶಶಾಂಕಾಸನ ಈ ರೀತಿ ಹೇಳಬಹುದು. ಇದು ಯಾರು ಮಾನಸಿಕವಾಗಿ ಬರುವವರಿಗೆ ಮತ್ತು ಬೇಜಾರಾದಾಗ ಈ ಶಶಾಂಕಾಸನವನ್ನು ಮಾಡಬೇಕು. ನಿಧಾನವಾಗಿ ಹಣೆಯನ್ನು ಮೇಲ್ಗಡೆ ಹಚ್ಚೋದು. ಈ ಆಸನದಲ್ಲಿ ಮಾಡಿದ್ರೆ ಶರೀರ ವಿಶ್ರಾಂತಿಯಾಗಿ ಬರಬಹುದು. ಬೇಜಾರಾದಾಗ ಈ ಆಸನ ಮಾಡಬೇಕು. ಇದಕ್ಕೆ ಚಾರ್ಜ್ ಪೊಸಿಷನ್ ಅಂತಾರೆ. ಅದಕ್ಕೆ ಶಿಶಾ ಮೊದಲು ಈ ರೀತಿ ಮುಂದೆ 2 ಸಲ 3 ಸಲ ಮಾಡಬಹುದು. ಈಗ ಏನು ಮಾಡೋಣ, ಕಾಲನ್ನು ತೋರಿ ಈಗ ಏಕಪಾದ ಅಂಗುಷ್ಟನಾಸ ಸ್ಪರ್ಶಾಸನ ಅರ್ಜುನ್. ಏಕಪಾದ ಅಂಗುಷ್ಟನಾಸ ಸ್ಪರ್ಶ ಮುಗಿಯ ಆಮೇಲೆ ಈ ಕಾಲು ಚೇಂಜ್, ಇನ್ನು ಈ ಕಾಲು ಇದೆ. ಹೀಗೆ ಮಾಡಬೇಕು. ಎರಡೂ ಕಾಲು ದ್ವಿಪಾದ ಅಂಗುಷ್ಟ ನಾಶ ಸ್ಪರ್ಶಾಸನ ಮಾಡುವುದರಿಂದ ಇವೆಲ್ಲ ಮೊಣಕಾಲಿನ ಕೀಲುಗಳು, ನಡು ನೋವುಗಳು ಮತ್ತು ಕುತ್ತಿಗೆ ನೋವುಗಳು ನಿವಾರಣೆ ಆಗ್ತವೆ. ಹೆಂಗೆ ಮಾಡೋದು? ಈ ರೀತಿ ಕಾಲನ್ನು ಹಿಡ್ಕೊಂಡು ಅದನ್ನು ಈ ರೀತಿ ದೇವರ ಕಡೆ ಮಾಡಬೇಕು. ನಾವುಗಳು ಇದು ತೊಂದರೆಗಳಿಲ್ಲ, ಅದಕ್ಕೆ ಮಾಡಬೇಕು. ಈ ರೀತಿ ಕೈ ಹಿಡ್ಕೊಂಡು ಅದಕ್ಕೇನು ಮಾಡಬೇಕು? ಈಗ ಎರಡೂ ಕಾಲುಗಳ ಈ ರೀತಿ ಲಾಕ್ ಮಾಡಿ ಏನು ಮಾಡಬೇಕು? ಕುತ್ತಿಗೆಗೆ ಹಾಕಿ ಅರ್ಜುನ್ ನೋಡಿ. ಈ ರೀತಿ ಮಾಡಬೇಕು. ಕಾಲನ್ನು ಜಾಗರು ಈ ರೀತಿ ಯಾವಾಗ ಯೋಗ ನಿದ್ರಾ ಒಂದು ಒಳ್ಳೆಯ ಆಸನ. ಈ ರೀತಿ ನಟರಾಜ ಯೋಗ ನಿದ್ರೆ ನಟರಾಜ. ಆಮೇಲೆ ಈ ಕೈ ಅರ್ಜುನ್ ಮಾಡ. ಇದೊಂದು ಅರ್ಜುನ್ ಏನಾಗಿತ್ತು? ಯಾಕೋ ಅರ್ಜುನ ಏನು ಮಾಡಕ್ಕೆ ಮಾತಾಡ ಅದು ಮಾಡಲ್ಲ. ನಿಧಾನವಾಗಿ ಎರಡು ಕಾಲನ್ನು ಕೂಡಿಸಿ
ಹೇಳ್ಬೇಕಾದ್ರೆ ಏನು ಮಾಡಬೇಕು, ಈ ರೀತಿ ಹೇಳೋದು. ಇಲ್ಲ ಅಂತಂದರೆ ನರಗಳು ಬಿಡುವಂಥ ತೊಂದರೆಗಳು, ನರಗಳು ಬಿಡಿರ್ಬೋದು. ಅದಕ್ಕೆ ಮಾಡಬೇಕು ಈ ರೀತಿ ನಿಧಾನವಾಗಿ. ಈಗ ಏಕಪಾದ ಶೀರ್ಷಾಸನ ನಿಂತೋಳಿ. ಯಾವ ಈ ಕಾಲನ್ನು ತೆಗೆದುಕೊಳ್ಳೋದು. ನಿಂತೋಳಿ ಹಿಡ್ಕೊಳ್ಳಿ, ನಿಂತೋಳಿಗೆ ಅರ್ಜುನ ಬಿಡು, ಅದು ಏನು ಹಿಡ್ಕೊ ಅಥವಾ ಹಾಕ ಇಲ್ಲಿ ಮಾಡ್ಕೊ, ಹಾಕೋತಾರೆ ಬರ್ರಿ ಕಾಲು ಸೀರೆ ಇರಿ. ಹಾಂ ಎತ್ಕೊಂಡು ಬರ್ರಿ. ಅದನ್ನು ಕಾಲದಲ್ಲಿ ಈ ರೀತಿ ಎಡಗಾಲನ್ನು ತೆಗೆದುಕೊಂಡೆ ಬಲಗಾಲನ್ನು ಈ ರೀತಿ ಇನ್ನೂ ಮಾಡಬೇಕು. ಈ ರೀತಿ ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅರ್ಜುನ ಮಾಡ್ತೇವ ಆತ ಬಾಯ್ಲೆ. ಈ ರೀತಿ ಆಸನವನ್ನು ಮಾಡ್ಬೋದು. ಈಗ ಸ್ವಲ್ಪ ಕಪಾಲಭಾತಿ ಮಾಡೋಣ. ಈ ರೀತಿ ವಾಯುಮುದ್ರೆಯಲ್ಲಿ ಕೂತ್ಕೊಳ್ಳಿ. ಒಂದು 2 ನಿಮಿಷ ಮಾಡೋಣ. ಎದೆಯ ಪಟ್ಟಿ ಒಳಗಿಂದ ಹೊರಗಡೆ ಬರಬೇಕು, ಜವಳಿಂದ ಹೊರಗಡೆ ಬರಬೇಕು. ಈ ರೀತಿ ಕಪಾಲಭಾತಿ ಇರ್ತಾರೆ ಮಾಡುವುದು. ಇದನ್ನು ನಿಧಾನವಾಗಿ ಮಾಡಬೇಕು. ನೋವುಗಳು ಡ್ಯಾಮೇಜ್ ಆಗುವಂಥ ಇರ್ತದೆ. ಗುರುವಿನ ಮೂಲಕ ಇದನ್ನು ಪ್ರಾಣಾಯಾಮ ತಿರಬೇಕು. ಇದು ಮಧ್ಯ ನಿಧಾನವಾಗಿ ಮೊದಲು ಕಲಿಬೇಕಾದ್ರೆ ಮಾಡಬೇಕು, ನಿಧಾನವಾಗಿ ಕಲಿಬೇಕು. ಇದನ್ನು 5 ನಿಮಿಷ, 10 ನಿಮಿಷ, 15 ನಿಮಿಷ, 30 ನಿಮಿಷ ತನಕ ಮಾಡಬಹುದು. ಇದನ್ನು ಮಾಡೋದ್ರಿಂದ ನಮ್ಮಲ್ಲಿರುವಂಥ ಅಸ್ತಮಾ ಮತ್ತು ಕೆಮ್ಮು, ಜಮ್ಮು, ಕಫ ಇವೆಲ್ಲ ನಿವಾರಣೆ ಆಗ್ತವೆ. ಇಷ್ಟೇ ಅಲ್ಲದೆ
ಕಪಾಲಭಾತಿ ಮಾಡೋದ್ರಿಂದ ಗರ್ಭಿಣಿಯರೇ ಯಾರಿಗೆ ಮಕ್ಕಳಾಗಲ್ಲ ನರ್ವ್ಗಳು ಝಾಕಟ್ಟುಕೊಳ್ಳೋದ್ರಿಂದ ಅವರಿಗೆ ಎಷ್ಟೋ ರಾಮದೇವ್ ಗುರೂಜಿಯವರು ಮಕ್ಕಳಾಗಲ್ಲವರಿಗೆ ಕಪಾಲಭಾತಿ ಮಾಡಿಸಿ ಮಕ್ಕಳಾಗುವಂಗ ಇದನ್ನು ಈ ಪ್ರಾಣಾಯಾಮ ಮಾಡ್ಬೋದು ಇಂಥ ಒಂದು ಕಪಾಲಭಾತಿ ಪ್ರಾಣಾಯಾಮ ಇದನ್ನು 5 ನಿಮಿಷ 10 ನಿಮಿಷ 15 ನಿಮಿಷ 20 ನಿಮಿಷ 30 ನಿಮಿಷ ಮಾಡ್ಬೋದು. ಇನ್ನು ಸಮಯ ಆಗಿರೋದ್ರಿಂದ ಈಗ 3 ಸಲ ಓಂಕಾರವನ್ನು ಮುಗಿತ ಓಂಕಾರ ಧ್ಯಾನದಲ್ಲಿ ಕೂತ್ಕೊಳ್ಳಿ. ಬರಬೇಕು ಹೋಗಿವೆ ನಿಮ್ಮ ಮನಸ್ಸು ಉಸಿರಾಟದಲ್ಲಿ ಉಸಿರು ಒಳಗಡೆ ಹೇಗೆ ಹೋಗುತ್ತದೆ ಹೊರಗಡೆ ಹೇಗೆ ಬರುತ್ತದೆ ಆ ಕಡೆ ನಿಮ್ಮ ಗಮನದಲ್ಲಿ ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಯೋಗ ಮಾಡಿದರೆ 30% ಪ್ರಾಣಾಯಾಮ 60% ಧ್ಯಾನ. ಯಾರು ಧ್ಯಾನ ಮಾಡ್ತಾರೆ ಅವರಿಗೆ ಆಯುಷ್ಯ ಜಾಸ್ತಿ ಇರ್ತದೆ, ಅವ್ರಿಗೆ ಸಾವು ಸಹ ಗೊತ್ತಾಗ್ತದೆ. ಅವರು ತೀರ್ಕೊಂಡ ನಂತರ ಮತ್ತೆ ಅವರು ಹೇಗೆ ಹುಟ್ಟಬೇಕು, ಯಾವ ಹೊಟ್ಟೆಯಲ್ಲಿ ಹುಟ್ಟಬೇಕು ಅನ್ನುವಂಥ ಧ್ಯಾನದ ಮೂಲಕ ತಿಳಿಯುವುದು. ಬುದ್ಧ ಆನಾಪಾನಾಸತಿ ಇಷ್ಟನ್ನು 3 ಕಲಿಯಿರಿ, ದೊಡ್ಡ ಯೋಗಿಗಳಾಗ್ತೀರಿ ಅಂತ ಹೇಳಿದರು. ಅದನ್ನು ಅನುಸರಣೆಯನ್ನು ಮಾಡಿದರು, ಪಾಲನೆಯನ್ನು ಮಾಡಿದರು. ಸಾಧನೆಯನ್ನು ಮಾಡಿ ಎಲ್ಲ ತೋರಿಸಿಕೊಡ್ತಾರೆ. ಅಂತ ಈಗಿನ ಭಾಳಷ್ಟು ಜನ ಹಾರ್ಟ್ ಅಟ್ಯಾಕ್ ಆಗಿ ಸಾವಿನಲ್ಲಿ ಹೋಗ್ತಾ ಇದ್ದಾರೆ. 10-15 ವರ್ಷ 16 ವರ್ಷ 11 ವರ್ಷ ಅವಸರಕ್ಕೆ ಬಿ ಪಿಯಿಂದ ಅವರು ಸಾವನ್ನಪ್ತಾ ಇದ್ದಾರೆ. ನೀವು ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಧ್ಯಾನಕ್ಕೆ ಹೆಚ್ಚು ಮಹತ್ವ ಕೊಡಿ. ಶುಭ ನಡೆಯುವ ನಾಳೆಗೆ ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವನ್ನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಹೇ ಪರಮಾತ್ಮ, ಹೇ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಕೈಗೆ ಎಂದು ಮನಸ್ಸಿನ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನಗಳು ಕೆಳಮುಚ್ಚಿ ಜೋರಾಗಿ ಮುಚ್ಚಿ ಅದನ್ನೇ ನಿಧಾನ ಈಗ ಶಾಂತಿ ಪಾಠ. ಯೋಗೇನ ಚಿತ್ತಸ್ಯ ಬಲೇನ ವಾಚಾಂ ಮಲಂ ಶರೀರಸ್ಯ ವೈದ್ಯೇನ ಯೋಗಾಭರತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ.
ಹೇಳಿದರೆ ದೇವರು ನಿಮಗೆ ಒಳ್ಳೆಯದನ್ನು ಬಯಸ್ತಾನೆ. ಎಲ್ಲರ ಒಳ್ಳೆಯದನ್ನು ಬಯಸುವುದೇ ನಮ್ಮೆಲ್ಲರ ಒಂದು ಕರ್ತವ್ಯವಾಗಬೇಕು ಅಂತ ನಾವೆಲ್ಲ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಯೋಗವನ್ನು ಮತ್ತೆ ನಾಳೆ 6:30 ಗಂಟೆಗೆ ಸಿಗೋಣ.